ಆಶಾಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ ಸಮವಸ್ತ್ರ ಕೊಟ್ಟು ಶಸ್ತ್ರಾಸ್ತ್ರ ಅಡಗಿಸಿದ್ರ ಮಾವೋವಾದಿಗಳು. 7ನೇ ನಕ್ಸಲಿಯನ ಪತ್ತೆಗೆ ಬಲೆ. ದರ್ಶನ್ಗೆ ಎದುರಾಯಿತು ಮತ್ತೊಂದು ಸಂಕಷ್ಟ. ಭೂಪತಿ ಬೇಲ್ ಕ್ಯಾನ್ಸಲ್ ಆಗೋದು ಬಹುತೇಕ ಖಚಿತ. ಜಾಮೀನು ರದ್ದತಿಗೆ ಖಾಕಿ ಕೊಟ್ಟ ಕಾರಣಗಳಿಂದಲೇ ಆತಂಕ. ಸಚಿನ್ ತಂಗಿದ್ದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ. ಲಾಡ್ಜ್ನಲ್ಲಿದ್ದ ಅನ್ನೋ ಶಂಕೆ ಮೇಲೆ ತಪಾಸಣೆ. ಗುತ್ತಿಗೆದಾರನ ಚಲನವಲನದ ದೃಶ್ಯಕ್ಕಾಗಿ ಹುಡುಕಾಟ. ಪೋಸ್ಟ್ಮಾರ್ಟಂ ರಿಪೋರ್ಟ್ನಲ್ಲಿ ಖಾಕಿ ಎಡವಟ್ಟು. ಬಾಣಂತಿ ಬದಲು ಮಗುವಿನ ವರದಿ ನೀಡಿದ್ರು. ಬಿಜೆಪಿ ಸತ್ಯಶೋಧನ ಸಮಿತಿ ಭೇಟಿ ವೇಳೆ ಘಟನೆ ಬಯಲು. ಕೊಡಗಿನಲ್ಲಿ ಕೇರಳದ ದೈವ ಸಂಚಾರ. ದೇವಾಲಯ ಐನ್ಮನೆಗಳಲ್ಲಿ ಪೂಜೆ ಪುನಸ್ಕಾರ. ಓಂಕಾರೇಶ್ವರ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ನಮಸ್ಕಾರ, ಇದು ನಿಮ್ಮೂರಲ್ಲಿ ಆರ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕೊರಿಯೋ ಚಳಿಯಲ್ಲಿದ್ರೂ ಕೂಡ ಆಶಾ ಕಾರ್ಯಕರ್ತರ ಮೇಲೆ ಸ್ವಲ್ಪನೂ ಕರುಣೆ ತೋರದ ಸರ್ಕಾರ ನಕ್ಸಲರು ಶರಣಾದ 24 ಗಂಟೆಯಲ್ಲೇ ಅವರಿಗೆ ಪರಿಹಾರದ ಹಣನ ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಎಲ್ಲಿದೆ, ಯೂನಿಫಾರ್ಮ್ ಏನೋ ಕೊಟ್ಬಿಟ್ರು, ಎಲ್ಲಿ ವೆಪನ್ಸ್ ಎಲ್ಲಿ ಅನ್ನೋ ಕುತೂಹಲ ಮೂಡಿದೆ. ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರ. ಆಶೆಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ? ಕೆಂಪು ಉಗ್ರರು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಶರಣಾಗಿದ್ದು ಆಯ್ತು. ಇದೀಗ ವೈದ್ಯಕೀಯ ಪರೀಕ್ಷೆಯೂ ನಡೀತು. ಆದ್ರೆ ನಕ್ಸಲರು ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರದ ಹಣ ರಿಲೀಸ್ ಆಗಿದ್ದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕೊರೆಯುವ ಚಳಿಯಲ್ಲೂ ಕೂಡ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ರು ಕೂಡ ಸರ್ಕಾರ ಕ್ಯಾರೆ ಅಂತಿಲ್ಲ. ಆದರೆ ನಿನ್ನೆ ಶರಣಾಗತಿಯಾಗಿರುವಂತಹ ಕೆಂಪು ಉಗ್ರರಿಗೆ ಸರ್ಕಾರ ಪರಿಹಾರ ಧನ ರಿಲೀಸ್ ಮಾಡಿದೆ. ಕೆಂಪು ಉಗ್ರರು ಶರಣಾಗ್ತಾ ಇದ್ದಂತೆ ಚಿಕ್ಕಮಗಳೂರು ಡಿಸಿ ಖಾತೆಗೆ ಸರ್ಕಾರ 3 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದೆ. ನಕ್ಸಲರ ಪ್ಯಾಕೇಜ್ನ ಮೊದಲ ಕಂತಿನ 3 ಲಕ್ಷ ಡಿಸಿ ಖಾತೆಗೆ ಜಮಾ ಆಗಿದೆಯಂತೆ. ಸಮವಸ್ತ್ರ ಕೊಟ್ರು, ಗನ್ ಎಲ್ ಹೋದ್ವು? 7ನೇ ಕೆಂಪು ಉಗ್ರನ ಬಳಿ ಇವೆಯ ಶಸ್ತ್ರಾಸ್ತ್ರಗಳು. ವಿಡಿಯೋಗಳಲ್ಲಿ ಶಸ್ತ್ರಾಸ್ತ್ರ ಸಮೇತ ಕಾಣಿಸಿಕೊಂಡಿದ್ದಂಥ ಕೆಂಪು ಉಗ್ರರು ನಿನ್ನೆ ಯೂನಿಫಾರ್ಮ್ಗಳನ್ನು ಮಾತ್ರ ಸರೆಂಡರ್ ಮಾಡಿದ್ದಾರೆ. ಆದರೆ ಅವರ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳು ಎಲ್ಲಿ ಹೋದವು ಅನ್ನೋ ಅನುಮಾನ ಸದ್ಯಕ್ಕೆ ಮೂಡ್ತಿದೆ. ನಿನ್ನೆ ನಕ್ಸಲೀಯರು ತಮ್ಮ ಸಮವಸ್ತ್ರ